ವಾಟ್ ಐ ಏಟ್ ಇನ್ ಅ ಡೇ ಇನ್ ವರ್ಕಲ. ಬೆಳಗ್ಗೆ ಬೇಗ ಎದ್ದು ಫಸ್ಟ್ ನಾನು ವಿಸಿಟ್ ಮಾಡಕ್ಕೆ ಹೋಗಿದ್ದು ಎಡಾವಾ ಬೀಚ್. ಎಡಾವಾ ಬೀಚ್ ವ್ಯೂ ಅಂತೂ ಮೆಸ್ಮರೈಸಿಂಗ್. ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾನು ಹೋಗಿದ್ದು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಕೇರಳ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೇಳಿ ನಾನು ಆರ್ಡರ್ ಮಾಡಿದ್ದು ನೂಲಪ್ಪಮ್ ಆ್ಯಂಡ್ ಚಿಕನ್ ಕರಿ. ಬ್ರೇಕ್ಫಾಸ್ಟ್ಗೆ ನಾನು ಸ್ಪೆಂಡ್ ಮಾಡಿದ್ದು 230 rupees. ಇಟ್ ವಾಸ್ ರಿಯಲಿ ಗುಡ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಜನ ಈ ಸ್ನಾಕ್ ನ ಬಕೆಟ್ ಅಲ್ಲಿ ಮಾರ್ತಾ ಇದ್ರು. ಅದೇನು ಅಂತ ಕ್ಯೂರಿಯಾಸಿಟಿಯಿಂದ ಹೆಸರು ಕೇಳಿದಾಗ ಗೊತ್ತಾಯ್ತು ಮುರ್ಕು ಅಂತ. ಟೇಸ್ಟ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ನಾಟ್ ಗೋನಾ ಲೈ, ಇಟ್ ವಾಸ್ ರಿಯಲಿ ಗುಡ್. ನೆಕ್ಸ್ಟ್ ಲಂಚ್ಗೆ ರೆಡಿ ಆಗಿ ಚಿಮ್ನಿ ರೆಸ್ಟೋರೆಂಟ್ ಹೋದೆ. ರೆಸ್ಟೋರೆಂಟ್ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮೆನುನ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಆಸ್ ಯೂಶುವಲ್ ಬಿರಿಯಾನಿ ಆರ್ಡರ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಬಿರಿಯಾನಿ ಸ್ವಲ್ಪ ಓಕೆ ಇತ್ತು. ಅದಕ್ಕೆ ನನ್ನ ಫ್ರೆಂಡ್ ಚಪಾತಿ ತಾಲಿಯಿಂದ ಸ್ವಲ್ಪ ಸ್ಟೀಲ್ ಮಾಡ್ಕೊಂಡು ತಿಂದೆ. ಇಟ್ ವಾಸ್ ರಿಯಲಿ ಗುಡ್. ಇಲ್ಲಿ ನಾನು ಟೋಟಲ್ ಸ್ಪೆಂಡ್ ಮಾಡಿದ್ದು 425 rupees. ದೆನ್ ಐ ಗೋಟ್ ರೆಡಿ ಫಾರ್ ಡಿನ್ನರ್ಗೆ ಕ್ಲಿಫ್ ವ್ಯೂ ಇರೋಂಥ ಕೆಫೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ನಮ್ಮ ಸ್ಟೇಗೆ ಹತ್ರ ಇದ್ದಿದ್ದು ಕೆಫೆ ಬೈ ಟ್ರಿಪೀಸ್ ಲೈಫ್. ದ ವೈಬ್ ವಾಸ್ ಆಸಮ್. ನಾನಿಲ್ಲಿ ಆರ್ಡರ್ ಮಾಡಿದ್ದು ಚಿಕನ್ ಸಲಾಡ್, ಗೋವಾ ಮಜಿಟೋ ಆ್ಯಂಡ್ ಫ್ಯಾಷನ್ ಫ್ರೂಟ್ ಮಜಿಟೋ. ಸನ್ಸೆಟ್ ನೋಡಿಕೊಂಡು ವೈಬ್ನ ಎಂಜಾಯ್ ಮಾಡಿಕೊಂಡು ನಾನು ಅಲ್ಲಿ ಡಿನ್ನರ್ನ ಫಿನಿಶ್ ಮಾಡಿದೆ. ನನ್ನ ಡಿನ್ನರ್ ಕಾಸ್ಟ್ ಬಂದುಬಿಟ್ಟು 746 rupees. ಫುಲ್ ಡೇ ನಾನು ಫುಡ್ಗೋಸ್ಕರ ಸ್ಪೆಂಡ್ ಮಾಡಿದ್ದು 1421 rupees. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.